ಸಂತೋಷ. ಆ ಬೆಳೆ ಬೆಳೆದಿದೆ ಅದು ತಿನ್ನಬಾರ್ದು ಅಂತಂದ್ರೆ ನನ್ನ ಎತ್ತಿಗೆ ನಾನು ಚಿಕ್ಕ ಅನ್ನ ಹಾಕಿ ನನ್ನ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಬದುಕಿರ್ತಾನೆ ಇನ್ನ ಅದನ್ನ ಮುಂದಿನ ವರ್ಷದಲ್ಲಿ ಬೆಳೆಯನ್ನ ಬಿತ್ತಬಹುದು ಅವನದು. ನಾನು ಬದುಕಕ್ಕೆ ಆಗಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾನು ಹೆಲ್ಮೆಟ್ ಹಾಕೊಳ್ಳಾದ್ರೆ ವೇಗವಾಗಿ ಓಡಿಸ್ತೀನಿ ಓಡಿಸ್ತೀನಿ ಅಂತಂದು ಹೇಳಿ ನಾವು ಅಂತ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ ಅಂತ ಗೊತ್ತಾಗ ನೀನು ಹೆಲ್ಮೆಟ್ ಹಾಕೊಂಡ್ರೆ ತಾನೇ ಮುಂದಿನ ಬೆಳೆಯೋದು ಕಾಣೋದಿಲ್ಲ. ಅದಕ್ಕೆ ದಯವಿಟ್ಟು ಹೇಗೆ ನಾವು ಬೆಳೆಗಳ ಸಂರಕ್ಷಣೆಗೋಸ್ಕರ ನಮ್ಮ ಎತ್ತುಗಳಿಗೆ ಚಿಕ್ಕಗಳನ್ನು ಹಾಕ್ತೇವೆ, ಹಾಗೆ ನಿಮ್ಮ ಜೀವನ ರಕ್ಷಣೆಗಳು ಕೂಡ ದಯವಿಟ್ಟು ಒಂದು ಸ್ವಲ್ಪ ಹೆಲ್ಮೆಟ್ ಅನ್ನು ಹಾಕೊಳ್ಳಿ. ಹೆಲ್ಮೆಟ್ ಅನ್ನು ದಯವಿಟ್ಟು ಪ್ಲೀಸ್. ಯಾಕಂದ್ರೆ ನಾವು ಯಾಕೆ ನಾವು ಎಲ್ಲ ಹೇಳೋದಾಗ್ಬಿಟ್ಟಿದೆ ಈ ಜಗತ್ತಿನಲ್ಲಿ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಹಾಗೆ ಈ ಜಗತ್ತಿನಲ್ಲಿ ಹೇಳೋದನ್ನ ಆಲ್ರೆಡಿ ಹೇಳಿ ಆಗ್ಬಿಟ್ಟಿದೆ. ಎಲ್ಲ ಆಚರಣೆ ಮಾಡೋದೊಂದು ಮಾತ್ರ ಬಾಕಿ ಇದೆ. ಅದು ಅಚ್ಚುಕಟ್ಟದಿಂದ ಆಚರಣೆ ಮಾಡಬೇಕಾಗಿದೆ. ಈಗೇನು ಹೇಳೋದು ಹೇಳ್ಬಿಟ್ಟಿದ್ದೇವೆ, ಹೆಲ್ಮೆಟ್ ಹಾಕೊಳ್ಳಿ, ಇದನ್ನ ಮಾಡ್ಕೊಳ್ಳಿ, ಹೀಗೆ ಅಂತ ಹೇಳ್ಕೊಂಡು ಆಚರಣೆ ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ನಮ್ಮ ಇಲಾಖೆ ಎಲ್ಲ ರೀತಿಯಿಂದಲೂ ಕೂಡ ಮಾಡಿದ್ರು. ಹೆಲ್ಮೆಟ್ ಹಾಕೊಳ್ಳೋದ್ರೆ ಹೂವು ಕೂಡ ಕೊಟ್ಟರು, ಹೆಲ್ಮೆಟ್ ಹಾಕೊಳ್ಳೋದ್ರಿಗೆ ದಂಡನೂ ಕೂಡ ಹಾಕಿದ್ರು. ಹೆಲ್ಮೆಟ್ ಹಾಕೊಳ್ಳೋದ್ರೆ ದಂಡ ಕಟ್ಟಲಿಲ್ಲ ಅಂದ್ರೆ ಅವ್ರ ಜೊತೆ ಜಗಳಾಡಿ ಮನೆಗೆ ಹೋದ್ರು. ಕೆಲವು ಬಾರಿ ನಮ್ಮ ಪೊಲೀಸರು ಎಲ್ಲಿ ಬಿಡಪ್ಪ ದಿನಂಪ್ರತಿ ಎಲ್ಲಿ ನೋಡ್ತಾ ದಿನ ಹೋಗೋದು ಏನಂತ ನೋಡ್ಲಾರ್ದಂಗೆ ಸುಮ್ಮನೆ ಹೋಗಿದ್ದಾರೆ ಕೆಲವು ಬಾರಿ. ನಿಮಗೂ ಕೂಡ ಆಶ್ಚರ್ಯ ಆಗ್ಬಿಡುತ್ತೆ, ಪೊಲೀಸರು ಕೂಡ ಹಾಗೆ ಹಿಡಿದಿಲ್ಲಪ್ಪ ಇವತ್ತು ಅಂತಂದೇಳಿ. ಯಾಕೆ ನಮ್ಗೆ ಕೆಲಸ ಇಲ್ವಾ? ಹೌದಾನೆ? ಇಷ್ಟೆಲ್ಲನೂ ಕೂಡ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅನ್ಸುತ್ತೆ, ಏನಪ್ಪ ಮನೆ ಹಿಡಿದು ಬಿಟ್ರು ಸುಮ್ಮನೆ ಇವತ್ತು ಹಿಡಿತಾನೆ ಇಲ್ಲ. ಹೌದಾ? ಇವತ್ತು ಹಿಡಿತಾನೆ ಇಲ್ಲ ನಮ್ಗೆ ಯಾರು ಅಂತಂದೇಳಿ. ನಮಗೂ ಕೂಡ ಬೇರೆ ಬೇರೆ ಕೆಲಸ ಇರ್ತದೆ. ವಿಶ್ವನಾಥ್ ಇವತ್ತು ಯಾಕೆ ಹಿಡಿತಾ ಇಲ್ಲ ಅಂತಂದೇಳಿ ಕೆಲವು ಜನ ಸಿಟ್ಟಾಗಿರ್ಬೋದು, ಕೆಲವು ಜನ ಹಿಡಿದಾಗ ಸಿಟ್ಟಾಗಿರ್ಬೋದು, ಹಿಡಿಲಾರ್ದಾಗ ಯಾಕೆ ಬಿಟ್ರಪ್ಪ ಇವತ್ತೇನೋ 3,000 ಚೆನ್ನಾಗಿದೆ ಅಂತಂದೇಳಿ. 3,000 ಚೆನ್ನಾಗಿಲ್ಲ, ನಿಮ್ಗೆ ಆಯುಷ್ಯ ಕಡಿಮೆ ಮಾಡಿದಾರೆ ಅವರು, ನಿಮ್ಮ ಆಯುಷ್ಯನ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಬಹಳ ಸೂಕ್ಷ್ಮತೆ ಇದೆ ಇದು. ಅದಕ್ಕೆ ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಅನ್ನ ತಾವೆಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥದ್ದನ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಅದು ದೊಡ್ಡ ಎಲ್ಲೋ ಲೋಕಲ್ ಮಾಡ್ತಿರ್ತೀರಿ ಅವಾಗ ನಡೀತದೆ. ಬಟ್ ಇಲ್ಲಿಂದ ನೀವು ಕಲ್ಬುರ್ಗಿಗೆ ಹೋಗ್ಬೇಕಾದ್ರೆ, ಇಲ್ಲಿಂದ ಸೇಡಂ ಹೋಗ್ಬೇಕಾದ್ರೆ, ಇಲ್ಲಿಂದ ಎಲ್ಲೆಲ್ಲೋ ಕಡೆ ಹೋಗ್ತೇವೆ ಅಂತ ಬೈಕ್ ಯೂಸ್ ಮಾಡ್ಬೇಕಾದ್ರೆ ಲೈಟ್ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಿಸಿ, ಇನ್ಶೂರೆನ್ಸ್ ಅಪ್ಡೇಟ್ ಮಾಡಿ, ಅಲ್ಲೆಲ್ಲ ದಯವಿಟ್ಟು ತಾವೆಲ್ಲ ಮಾಡಿ ಅಂತ. ಜೊತೆಗೆ ಇತ್ತೀಚೆಗೆ ಬಹಳಷ್ಟು ಸೈಬರ್ ಕ್ರೈಮ್ಗಳು ಆಗ್ತಾ ಇದ್ದಾವೆ. ಈ ಮೊಬೈಲ್ ಎಲ್ಲರೂ ಕೂಡ ಈ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದೀವಿ. ಹೌದಾ? ಬಹಳ ಸ್ಮಾರ್ಟ್ ಫೋನ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಫೋನಿಗೆ ಕದಿಮರು ಕಳ್ಳರು ನಿಮ್ಮನ್ನ ಯಾಮರಿಸ್ಬೇಕು ಅಂತಂದೇಳಿ ಅವರು ಎಲ್ಲ ಈ ಕಡೆಯಿಂದಲೂ ಬರ್ತಾರೆ, ಎಲ್ಲ ಕಡೆಯಿಂದಲೂ ಬರ್ತಾರೆ. ಪ್ರತಿ ಸರ್ತಿನೂ ಕೂಡ ಅವರು ದಾರಿ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಹೌದಾ? ಈಗ ಒಂದು ಹೊಸ ಸ್ಟಾರ್ಟ್ ಆಗಿದೆ, ನೀವೆಲ್ಲ ನೋಡಿರ್ಬೋದು ವಾಟ್ಸಾಪ್ದಲ್ಲಿ. ನಿಮ್ಮ ಮನೆಗೆ ಕಡೆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಬರ್ತಾ ಇದೆ. ಅದನ್ನ ಹೊಡೆದು ನೋಡಿದ್ರೆ ಅದರ ಒಂದು ಸ್ಕ್ರಾಚ್ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಸ್ಕ್ರಾಚ್ ಮಾಡಿದ ತಕ್ಷಣ ಅಲ್ಲಿ 12 ಲಕ್ಷ, 6 ಲಕ್ಷ, 8 ಲಕ್ಷ ಇರ್ತದೆ. ಮ್ಯಾಗ ಒಂದು QR ಕೋಡ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ಕಳಿಸಿ ನಮಗೆ, ಈ ದುಡ್ಡು ಎಲ್ಲ ನಿಮ್ಮ ಅಕೌಂಟ್ಗೆ ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ನೀವೇನಾದ್ರೂ ಕೂಡ ಮಾಡಿದಿರಿ ಅಂತಂದ್ರೆ ಬಿದ್ದು ರೊಕ್ಕನೂ ಕೂಡ ಮಂಗಮಯ ಆಗುತ್ತೆ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಪ್ರತಿ ಸರ್ತಿನೂ ಕೂಡ ಅವರು ಮೆಥಡ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿಂದ ಕೊಡಗು ಹೋಗ್ಬೇಕಾದ್ರೆ ಈ ದಾರಿ ಪಾಯ್ದು ಬಹಳ ಸೂಕ್ತ ಇದೆ ಅಂತಂದೇಳಿ ಈ ದಾರಿ ಹಮ್ಕೊಂಡ್ರಿ ಅಂತಂದಿದ್ರೆ ಆ ದಾರಿಯಲ್ಲೇ ಮುದ್ದ ಬರ್ತಾರೆ. ಆ ದಾರಿಗೆ ನಿಮ್ಮನ್ನು ತರ್ತಾರೆ. ಅಂದ್ರೆ ನಿಮ್ಮನ್ನ ಫೋನ್ ಮಾಡಿ, ಮೆಸೇಜ್ ಮಾಡಿ, ಒಂದು ಲಿಂಕ್ ಕಳಿಸಿ, ಕ್ಲಿಕ್ ಮಾಡ್ಸಕ್ಕಿಸ್ತಾರ, ಫೋನ್ ಮಾಡ್ತಾರೆ, ನೀವು ಲಾಟ್ರಿ ಗೆದ್ದೀರಿ ಅಂತ ಹೇಳ್ತಾರೆ. ನೀವೇ ರಾಜ ಈಗ ಎಲ್ಲ ಅಂತಾರ ಅವರು. ನಿಮ್ಮನ್ನ ಯಾಮಾರಿಸ್ಬೇಕು ಅಂತಂದು ಹೇಳಿದ್ರೆ ತಡ ಆಗಂಗಿಲ್ಲ. ನಾವು ಹಂಗೆ ಗೊತ್ತಲ್ಲ, ಕೊಡದೂರು ಮಕ್ಕಳಿಗೆ ನಮ್ಮ ಜನ ಭಾಳ ಇನ್ನೋಸೆಂಟು, ಭಾಳ ಒಳ್ಳೆಯವರು ಬಂದ ತಕ್ಷಣ ನಂಬಿಡ್ತೀವಿ ನಾವು. ನನ್ನ ಹಿಡ್ಕೊಂಡೇ ಹೇಳ್ತೀನಿ, ಎಷ್ಟೋ ಅಧಿಕಾರಿಗಳು ಒಂದ್ಸತಿ ಯಾಮಾರಿಸಿದ್ದಾರೆ. ಬಿಕಾಸ್ ಆಫ್ ಯಾಕೆ ಅವರು ಮಾತಾಡ್ತಕ್ಕಂಥ ಕಲೆ. ಈಗ ಇತ್ತೀಚೆಗೆ ಗೊತ್ತಿರಲಿ ನಿಮಗೆ, ಹಿಂದಿ ಅಷ್ಟೇ ಮಾತಾಡೋದಿಲ್ಲ ಅವರು, ಕನ್ನಡನೂ ಮಾತಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ನಾವಿಲ್ಲೆಲ್ಲರೂ ಪುರುಷರು ಭಾಗವಹಿಸಿದ್ದೀರಿ, ದಯವಿಟ್ಟು ಈ ವಿಷಯವನ್ನ ಮನೆಗೆ ಹೋಗಿ ಹೇಳ್ರಿ. ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದ್ದಾರೆ ಈಗ ಮಾತಾಡ್ಲಿಕ್ಕೆ, ಗೊತ್ತಿರಲಿ. ಹೆಣ್ಮಕ್ಳೇ ಮಾತಾಡಿ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ, ಅದು ಗೊತ್ತಿರಲಿ ನಿಮಗೆ. ದಯವಿಟ್ಟು ಈ ಕಾರ್ಯಕ್ರಮದ ತಿರುಳನ್ನ ಮನೆಗೆ ಹೋಗಿ ಹೇಳಿ ಹೆಣ್ಮಕ್ಳಿಗೆ. ಬಹಳಷ್ಟು ಎಲ್ಲೂ ಇಲ್ಲ, ಇಲ್ಲೇ ಕಲಬುರಗಿಯಲ್ಲೇ ಜನವರಿಯಲ್ಲೇ ಜಾಬ್ ಮಾಡಿಸ್ತೀವಿ ಅಂತಂದು ಹೇಳ್ಕೊಂಡು, ಈಸಿ ಫ್ಲೈಟ್ ಬುಕ್ಕಿಂಗ್ ಅಂತಂದು ಹೇಳ್ಕೊಂಡು 67 ಲಕ್ಷ ರೂಪಾಯಿಗಳನ್ನ ಲಪ್ತಾಯಿಸಿದ್ದಾರೆ. ಎಷ್ಟು? 67. ಗೊತ್ತಿರ್ಬೇಕು ಯಾರ ಫ್ಯಾಮಿಲಿ ಅಂತ, ಅಂಕಲ್ ಅವರು ಫ್ಯಾಮಿಲಿ. 67 ಲ್ಯಾಕ್. ಬಹಳ ಸುಶಿಕ್ಷಿತರೇ 67 ಲಕ್ಷ ರೂಪಾಯಿ ಪೇ ಮಾಡಿದಾಗ ನಿಮ್ಮಂತವ್ರು ಎಂತವ್ರಿ ಇನ್ನ. ಅದಕ್ಕೆ ದಯವಿಟ್ಟು
ಸೈಬರ್ ಕ್ರೈಮ್ಸ್ ಇಂಥದೇ ಅಂತಂದ ಒಂದು ತಿಳ್ಕೊಂಬಿಡಿ, ಯಾರು ಕೂಡ ಪುಕ್ಕಟೆಗೆ 5 ರೂಪಾಯಿನೂ ಕೂಡ ಕೊಡಲ್ಲ ರೀ. ರೈತರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ರೈತರು ತಾವು ಬೆಳೆ ಬೆಳೆದಿದ್ದನ್ನ ಯಾವುದೇ ಕಾರಣಕ್ಕೂ ಕೂಡ ಸಂಪೂರ್ಣ 100% ತಾವು ಲಾಭ ತಗೊಳ್ಳೋಲ್ಲ. ಪಕ್ಷಿಗಳಿಗೆ ಬಿಡ್ತಾರೆ, ಹಮಾಲರಿಗೆ ಬಿಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಬಿಡ್ತಾರೆ, ಆಮೇಲೆ ಕಮಿಷನ್ ಏಜೆಂಟಿಗೆ ಬಿಡ್ತಾರೆ, ಆಮೇಲೆ ಉಳಿದಿದ್ದನ್ನು ಒಂದು ಪಾಲು ಮಾತ್ರ ರೈತರಿಗೆ ಇಟ್ಕೊಡ್ತಾರೆ. ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ಹೋಗುತ್ತೆ, ಇದು ಗೊತ್ತಿರ್ತದೆ ನಮಗೆ ಅಂತಂದೇಳಿ. ಯಾಕಂತಂದ್ರೆ ಬೀಜ ಬಿತ್ತಬೇಕಾದ್ರೂ ಕೂಡ ತಿನ್ನೋ ಪದಾರ್ಥ ಇರ್ತಂದ್ರೆ ಬಿತ್ತವ್ರು ಕೂಡ 4 ಪದಾರ್ಥ ಬಾಯಿ ಹಾಕೊಳ್ತಾರೆ, ಅದು ಗೊತ್ತಿರ್ತವ್ರಿಗೆ. ಅದಕ್ಕೆ ದಯವಿಟ್ಟು ಯಾರು ಕೂಡ ನಮಗೆ ಸುಮ್ಮನೆ ಯಾರು ಕೂಡ 10 ರೂಪಾಯಿನೂ ಕೂಡ ಯಾರು ಲಾಭ ಮಾಡಲ್ಲ, 5 ರೂಪಾಯಿನೂ ಕೂಡ ಯಾರು ಪುಕ್ಕಟ್ಟೆ ಕೊಡಲ್ಲ. ಯಾವುದನ್ನು ಕೂಡ ನಂಬೇಡಿ. ಸೈಬರ್ ಕ್ರೈಮ್ಸ್ ಅಂತ ಇದೆಲ್ಲ ಬರುತ್ತೆ, ಫೋನ್ ಬರ್ತಕ್ಕಂಥದ್ದು, ಫೇಕ್ ಕಾಲ್ ಬರ್ತಕ್ಕಂಥದ್ದು, ಲಾಟ್ರಿ ವಿನ್ ಆಗಿದೆ ಆಗಿರ್ತಕ್ಕಂಥದ್ದು. ನೀವು ಕ್ಲಿಕ್ ಮಾಡಿರಿ, ಇದ್ರ ಮೇಲೆ ನೀವು ಏಜೆಂಟ್ ಥ್ರೂ ನಾವು ಇದನ್ನ ಮಾಡ್ತಾ ಇದ್ದೀವಿ, ನೀವು ಟ್ಯಾಕ್ಸ್ ತುಂಬಬೇಕು, ಟ್ಯಾಕ್ಸ್ ಇಷ್ಟು ತುಂಬಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ಬ ಫೋನ್ ಮಾಡ್ತಾನೆ, ಇದು ಸಾಕಾಗಲ್ಲ, ಇನ್ನಷ್ಟು ಟ್ಯಾಕ್ಸ್ ಇದೆ, ನಿಮ್ಮದು GST ಇದೆ, ಆ GST ಅವ್ರದೇ ಆದ ಕಲರ್ GST ಬೇರೆ ಅಲ್ಲ. ಅದಕ್ಕೆ ದಯವಿಟ್ಟು ಇಂಥದೆಲ್ಲ ಅರ್ಥ ಮಾಡ್ಕೊಳ್ರಿ. ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನೆಲ್ಲ ನೀವು ಕಂಡಿದ್ದೀರಿ. ಅಂದ್ರೂ ಕೂಡ ನಾವು ಇವತ್ತು ಇಲ್ಲೊಬ್ಬರು ನಮ್ಮ DYSP ಮತ್ತು ನಮ್ಮ CPI ಅವರು, PS ಅವರು ಎಲ್ಲರೂ ಸೇರಿ, ನಮ್ಮ ಸಂತೋಷ್ ಪಾಟೀಲ್ ಇರ್ಬೋದು, ಸಂತೋಷ್ ಗುರು ಇರ್ಬೋದು, ಮಜ್ಜಿಗೆಯವರು ಇರ್ಬೋದು, ಪಟೇಲ್ ಇರ್ಬೋದು, ಎಲ್ಲರೂ ಇವತ್ತು ಸೇರಿದ್ದೀವಿ. ಈ ಕಾರ್ಯಕ್ರಮ ಸ್ವಲ್ಪ ನೆನಪಿರಲಿ. ಕಡೆಗೆ ಯಾರಾದ್ರೂ ಇಂಥ ಫೋನ್ ಬಂದಾಗ DSP ಸಾರ್ ಏನೋ ಒಂದು ಹೇಳಿದಿರ್ತಾನೆ, ಇದು ಯಾಕೋ ಗಡಬಡ ಕಾಣ್ತಾನೆ ಅಂತ ದಯವಿಟ್ಟು ಡಾಕ್ಟರ್ ನೆನಪು ಮಾಡ್ಕೊಳ್ರಿ. ಅಟ್ಲೀಸ್ಟ್ ಇಂಥ ಹೊತ್ತಿನಾಗಾದ್ರೂ ಕೂಡ ನಾವು ಅವ್ರು ಸುಳ್ಳು ಹೇಳ್ರಿ, ಅವ್ರು ಸುಳ್ಳು ಹೇಳ್ರಿ. ನಮ್ಮ ಮನೆಯಾಗ ತಮ್ಮ, ನಮ್ಮ ಅಣ್ಣ ಒಬ್ಬ DSP ಅದಾನ, ನಮ್ಮ ಮನೆಯಾಗ ಒಬ್ರು ಪರಿಚಯದವ್ರು, ಒಬ್ರು CPI ಅದಾರ ಅಂತ ಅವ್ರಿಗೆ ಯಾರು ಸುಳ್ಳು ಹೇಳ್ರಿ. ಎಂತೆಂಥ ಸುಳ್ಳು ಹೇಳ್ತಾ ಇದೀವಿ ನಾವು, ಹೌದಾ? ಎಷ್ಟೆಷ್ಟೋ ಸುಳ್ಳು ಹೇಳ್ತಾ ಇಲ್ಲ. ಇಂಥ ಸಮಯದಲ್ಲಾದ್ರೂ ಕೂಡ ಸುಳ್ಳು ಹೇಳಿ ಆ ಒಂದು ಯಾಮಾರ್ಸಾಗಿ ನೀವು ಯಾಮಾರಿಗೆ ಹೋಗೋದನ್ನ ತಪ್ಪಿಸ್ಕೋಬೋದಲ್ಲ. ಯಾಕೋ ಬ್ಯಾಡ್ ಮಾತಾಡ್ತೀನಿ, ಆಯ್ತು ನಮ್ಮ ಒಬ್ರು DSP ಅದರ ತಡಿ ಇಲ್ಲಿ ಕನೆಕ್ಟ್ ಮಾಡ್ತೀನಿ ಅಂತ ಹೇಳ್ರಿ ನೋಡೋಣ. ಕಾಲ್ ಮಾಡಿದ್ರೆ ಹೇಳ್ರಿ ನೋಡೋಣ. ಆಯ್ತು, ಇಲ್ಲೇ ನಾನು ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ, ನಮ್ಮಲ್ಲಿ ಒಬ್ರು PSI ಅವರು ಅದರ ಚಿಕ್ಕೋಡಿ ಭಾಗದವರು, ಬೆಳಗಾವಿ ವಿಶ್ವನಾಥ್ ಅಂತಿದ್ದಾರೆ, ಕೊಡ್ತೀನಿ ತಡ್ರಿ, ಏಕ್ ಮಿನಿಟ್ ಥೋಡಾ ವೇಟ್ ಕರೋ ಅಂತಂದೇಳಿ ಕೊಡ್ರಿ, ನೀವು ನೋಡೋಣ, ಹೇಳ್ರಿ ನೀವು ನೋಡೋಣ. ಕಾಲ್ ಬಂದ್ರೆ ಕೇಳ್ರಿ. ಅಂತ ಸಮಯದಲ್ಲಿ ಆದ್ರೂ ಕೂಡ ಅವ್ರಿಗೆ ಆದ್ರೂ ಸುಳ್ಳು ಹೇಳಿ. ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಅವನ್ನ ನೆಗ್ಲೆಕ್ಟ್ ಮಾಡಿ, ಅಂಥದಕ್ಕೆಲ್ಲ ಗಮನ ಕೊಡಕ್ಕೆ ಹೋಗ್ಬೇಡಿ. ನಾವು ಬಹಳ ನೋಡ್ತೀವಿ. ಈಗ ಏನಂತಂದಿದ್ರೆ ಅದು ನೀವು ಮಾಡಿದ್ರಿ ಅಂತಂದಿದ್ರೆ ಪತ್ತೆ ಆಗೋದು ಕೂಡ ಬಹಳ ಕಷ್ಟ. ಎಲ್ಲೆಲ್ಲರೂ ಅಡ್ರೆಸ್ ಇರ್ತದೆ, ಅಡ್ರೆಸ್ ಸರಿ ಇರಲ್ಲ. ಅಡ್ರೆಸ್ಸು ಆಮೇಲೆಲ್ಲ ನಾರ್ತ್ ಇಂಡಿಯನ್ಸು, ನಾವು ಅಲ್ಲಿ ಹೋಗಿ ಮುಟ್ಟೋರೊಳಗೇನೆ ಕೂಡ ಅವ್ರು ಎಲ್ಲೋ ಹೋಗಿರ್ತಾರೆ. ಭಾಳಷ್ಟು ನಾವು ಎಲ್ಲ ಹೋಗೋಗಿ ಎಲ್ಲ ಇದು ಮಾಡ್ಕೊಂಡು ಬಂದೇವಿ, ನಾವು ಯಶಸ್ಸನ್ನು ಕಂಡಿಲ್ಲ. ಅಲ್ಲೊಂದು ಎಲ್ಲೋ ಪತ್ತೆ ಆಗ್ತವೆ. ಅದು ದಯವಿಟ್ಟು ಇದಕ್ಕೆ ಮುಲಾಮ್ ಏನು ಅಂತಂದಿದ್ರೆ, ಇದಕ್ಕೆ ಔಷಧ ಏನು ಅಂತಂದಿದ್ರೆ, ಅಂಥವನ್ನ ನಾವು ನೆಗ್ಲೆಕ್ಟ್ ಮಾಡೋದು ಬಹಳ ಒಳ್ಳೆಯದು, ಇಗ್ನೋರ್ ಮಾಡೋದು ಬಹಳ ಒಳ್ಳೆಯದು, ಅಂಥ ಒಳಗೆ ರೆಸ್ಪಾನ್ಸ್ ಕೊಡದೇ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದಕ್ಕೆ ದಯವಿಟ್ಟು ಇಂಥದಕ್ಕೆ ರೆಸ್ಪಾನ್ಸ್ ಕೊಡಬೇಡಿ. ಮತ್ತೆ ದಯವಿಟ್ಟು ಇಂಥದಕ್ಕೆ ಯಾರು ರಿಪ್ಲೈ ಮಾಡಕ್ಕೆ ಹೋಗಬೇಡಿ. ಆಸಕ್ತಿಯಿಂದ ಏನಾದರೂ ಕ್ಲಿಕ್ ಮಾಡೋದು ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡಿ. ನನಗೆ ತಿಳಿದ ಹಾಗೆ ಈ ಕಾರ್ಯಕ್ರಮ ಏನಾದರೂ ಯಶಸ್ವಿ ಆಗ್ತದೆ ಅಂತಂದಿದ್ರೆ ಅಟ್ಲೀಸ್ಟ್ ಒಂದು 3 ತಿಂಗಳಾದರೂ ಕೂಡ, ಅದು ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್ ಅಂತ ಹೇಳ್ತೀವಿ ನಾವು. ಈ ಕಾರ್ಯಕ್ರಮ ಮಾಡಿದ ಮ್ಯಾಗ 3 ತಿಂಗಳಾದರೂ ಕೂಡ ಈ ಊರಾಗ ಯಾವುದೇ ಏನೇ ಫೋನ್ ಬಂದ್ರು ಇದು ಬಂದರೂ ಕೂಡ ಇಂಥ ಯಾವುದೂ ಕೂಡ ಅಪರಾಧ ಆಗ್ಲಾರ್ದಂಗೆ ನೀವು ನೋಡ್ಕೊಂಡ್ರೆ ಅಂದರೆ ಅದು ದೊಡ್ಡ ಕೊಡುಗೆ ನೀವು ಕೊಟ್ಟಿರ್ತಕ್ಕಂಥದ್ದು. ಅಲ್ಲ, ಅಲ್ಟಿಮೇಟ್ ಆಗಿ ನಿಮಗೆ ಲಾಭ ಆಗುತ್ತೆ. ಆದರೆ ನಮಗೆ ನಿಮ್ಮ ಕಳಕಳಿಯಿಂದ ನಾವು ಅದನ್ನ ನಮಗೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಂದೇಳಿ ನಾವು ಭಾವನೆ ಮಾಡ್ತೀವಿ. ಯಾಕಂತಂದ್ರೆ ಇದು ಮುಗಿಯಲಾರ್ದ ಕತೆ. ಅವರು ಬೇರೆ ರೂಪದಲ್ಲಿ ನಿಮ್ಮನ್ನು ಯಾಮಾರ್ತಾ ಇದ್ದಾರೆ, ಬೇರೆ ರೂಪ. ಎಲ್ಲರೂ ಒಂದಲ್ಲ, ರಾತ್ರಿ 12ಕ್ಕೆ ನಿಮಗೆ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಏನೇನೇನೋ ಮಾಡ್ತಾರೆ. ಅಂಥವ್ರು ಯಾವುದಕ್ಕೂ ಕೂಡ ಸೊಪ್ಪು ಹಾಕಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ಫೇಕ್, ಯಾವುದೂ ಕೂಡ ಸತ್ಯ ಅಲ್ಲ. ಇಲ್ಲಿವರೆಗೆ ಏನಾದರೂ ಇತಿಹಾಸ ಇದೆಯಲ್ರಿ? ಬ್ಯಾಂಕಿನವರು ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿ ಅವರೇ ಖುದ್ದಾಗಿ ಖಾಲಿ ಮಾಡತಕ್ಕಂಥದ್ದು ಎಲ್ಲರಿದೆಯಾ? ಎಲ್ಲೂ ಕೂಡ ಇಲ್ಲ. ಬ್ಯಾಂಕ್ ನೀವೇ ಹೋಗಿ ಲೈನ್ ಹಚ್ಚಬೇಕು. ಅದಕ್ಕೆ ದಯವಿಟ್ಟು ಈ ಕಾರ್ಯಕ್ರಮ ಮುಗಿದ ಮೇಲಾದ್ರೂ ಕೂಡ ಒಂದು 2-3 ತಿಂಗಳ ಇಂಥವೇನಾದ್ರೂ ಫೋನ್ ಬಂದು ಅಂತಂದ್ರೆ ದಯವಿಟ್ಟು ನಮ್ಮವ್ರನ್ನ ಉಪಯೋಗ ಮಾಡಿಕೊಂಡು ಅದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಇಂಥ ಸ್ವಲ್ಪ ನನಗೆ ತಿಳಿದಿರ್ತಕ್ಕಂಥ ನನ್ನ ಅನುಭವ ಇರ್ತಕ್ಕಂಥ ಒಂದು 2-3 ಟಿಪ್ಸ್ ಅನ್ನ ಹೇಳಿದ್ದೀನಿ. ತಾವು ಕೂಡ ಇಂಥ ಅನುಭವವನ್ನು
ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತಂದು ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಇತ್ತು ನಂದು. ಈ ಕಾರ್ಯಕ್ರಮ ಸದುದ್ದೇಶದಿಂದ ಕೂಡಿದೆ, ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತಂದೇಳಿ ನಂಬಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಸಾರಿ, ನಾನು ಕೊನೆಗೆ ಸಾರಿ ಹೇಳ್ತಾ ಇದ್ದೀನಿ ದಯವಿಟ್ಟು. ಯಾಕಂದ್ರೆ ನನ್ನಿಂದಲೂ ಕೂಡ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಯಾಕಂತಂದ್ರೆ ನನ್ನಿಂದ ಅಂತಂದ್ರೂ ಇದೇ ಒಂದು ವೃತ್ತದ್ದು ಒಂದು ನನಗೆ SP ಸಾವರು ಸಡನ್ನಾಗಿ ಮೀಟಿಂಗ್ ಇಟ್ಟುಬಿಟ್ರು. ಅದನ್ನು ಬೇಗ 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 ಮುಗಿಸಿ ಬರೋದ್ರೊಳಗೆ ಕಲಬುರಗಿಯಿಂದ ಬಿಟ್ಟು ಬರೋಳಗೆ ಅದು ಕರೆಕ್ಟ್ 12ಕ್ಕೆ ಆಗಿ ಹೋಗಿತ್ತು. ನಾನು ಇಲ್ಲಿ ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಕ್ಷಮಿಸಿ. ಮುಂದಿನ ದಿನದಲ್ಲಿ ಸಾಧ್ಯವಾದರೆ ಇನ್ನಷ್ಟು ಬೇರೆ 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 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ಒಂದು ಸಂದರ್ಭ ಬಂತು ಅಂತಂದರೆ ನಾನು ಬರ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಂಥ ಶಾಂತಿ ಸಭೆ, ಹಬ್ಬ ಹರಿದಿನಗಳಿಗೆ ಮಾತ್ರ ನಮ್ಮನ್ನು ಬರಮಾಡಿಕೊಳ್ಳಿ. ಯಾವುದೇ ಒಂದು ಘಟನೆ, ಅಂಥ ಘಟನೆ ಇಂಥ ಘಟನೆ ಆಗಿ ನಮ್ಮ ಒಂದು ಭೇಟಿ ಈ ಊರಿಗೆ ಬೇಡ ಅಂತಂದು ಹೇಳಿ ನನ್ನ ಆಶಯ. ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ಇಂಥ ಶಾಂತಿ ಸಭೆಗಳೇ ಇನ್ನು ಊರಲ್ಲಿ ಆಗಲಿ, ಆದರೆ ಘಟನೆ ಮುಖಾಂತರ ಯಾವುದು ಬರೋದು ಬೇಡ ಅಂತಂದು ಹೇಳಿ ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡೋಣ ಅಂತಂದು ಹೇಳಿ ನಮ್ಮ ಆಶೆಯನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ. ಯಾಕಂದರೆ ಎಲ್ಲರದ್ದು ತಮ್ಮದೇ ಆದಂಥ ಬಿಸಿ ಇರ್ತದೆ. ಯಾಕಂದರೆ ಮಳೆ ಆಗಿದೆ, ಸರಿಯಾಗಿದ್ದಾಗಿದೆ, ಹೊಲ ಮನೆ ಕೆಲಸಗಳಲ್ಲಿ ಸಾಕಷ್ಟು ಕೆಲಸಗಳು, ನಿಮ್ಮೆಲ್ಲ ಕೆಲಸಗಳನ್ನು ಬದಿಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮ ನಮ್ದಾದರೂ ಕೂಡ ಲಾಭ ನಿಮಗೆ ಅಂತಂದು ಹೇಳೋದನ್ನು ತಿಳ್ಕೊಳ್ರಿ ದಯವಿಟ್ಟು. ಹೀಗಾಗಿ ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ಸ್ಥಳೀಯ ಕಾಳಗಿ ಪೊಲೀಸರು ಭಾಳ ಅಚ್ಚುಕಟ್ಟುತನದಿಂದ, ಭಾಳ ಆಸಕ್ತಿಯಿಂದ ಇದನ್ನು ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಸುಮಾರು 22 ವರ್ಷಗಳ ನಂತರ ಈ ಊರಿಗೆ ನಾನು ಬಂದಿದ್ದು ಕೂಡ ನನಗೂ ಕೂಡ ಭಾಳ ಸಂತೋಷ ಆಗಿದೆ ಅಂತ ಮುಂದೆ ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ಮಾತಿಗೆ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.